ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಲೋಟದಲ್ಲಿ ಈ ಥರ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನೀವು. ಇದು ಬಂದು ಚಿಯಾ ಸೀಡ್ಸ್ ಅಂತ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನೀರಲ್ಲಿ ನೆನೆಸ್ಬಿಟ್ಟು ಒಂದು 40 ಮಿನಿಟ್ಸ್ ನೆನೆಸ್ಬಿಟ್ಟು ಇದು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕರವಾದ ಮಾಹಿತಿ ಇದು. ಯಾರು ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ಇದರಿಂದ ಎಷ್ಟು ಲಾಭ ಇದೆ ಅಂತ ನಾನು ಹೇಳ್ತೀನಿ. ಒಂದು ವೇಳೆ ಆರೋಗ್ಯಕ್ಕೆ ಉಷ್ಣಾಂಶ ಜಾಸ್ತಿ ಇದ್ದರೆ ಇದು ಹೀಟ್ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ನೋಡಿ ಈ ಥರ ಇರುತ್ತೆ. ಫಸ್ಟು ಎಳ್ಳು ಥರ ಇರುತ್ತೆ ನೋಡೋಕ್ಕೆ, ಆದರೆ ಅಷ್ಟೊಂದು ಬ್ಲಾಕ್ ಇರಲ್ಲ, ಲೈಟ್ ಕಲರ್ ಇರುತ್ತೆ ಚಿಯಾ ಸೀಡ್ಸ್ ಅಂತ. 1 ಟೇಬಲ್ ಸ್ಪೂನ್ ಆಗಷ್ಟು ನೆನೆಸಿಡಿ. ಒಂದು ವಾಟರ್ ಕ್ಯಾನಲ್ಲಿ ಇಲ್ಲ ಲೋಟದಲ್ಲಿ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನು, ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀವು ನೆನೆಸಿಟ್ಕೊಳ್ಳಿ. ಒಂದು 40 ಮಿನಿಟ್ ನೆನೆಸಿಟ್ಕೊಂಡು ಆಮೇಲೆ ಅದು ಒಂಥರ ನಾರಿನಂಶ ಜಾಸ್ತಿ ಬರ್ತೈತೆ. ಅದು ಬಬಲ್ಸ್ ಥರ ಮೇಲೆ ತುಂಬ ಚೆನ್ನಾಗಿರ್ತದೆ, ತುಂಬ ಆರೋಗ್ಯಕರವಾದದ್ದು ಇದು. ನಾವಿವತ್ತು ನಮ್ಮ ಯಜಮಾನ್ರಿಗೂ ಸ್ವಲ್ಪ ಹುಷಾರಿಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ಪ್ರಾಬ್ಲಮ್ ಇತ್ತು. ಹಂಗಾಗಿ ಮಲಬದ್ಧತೆ ಅವೆಲ್ಲ ತೊಂದರೆ ಇದ್ದಿದ್ದರಿಂದ ನಾವು ತಂದಿದ್ವಿ. ಡಾಕ್ಟರ್ ಸಜೆಸ್ಟ್ ಮಾಡಿದರು. ಹಾಗಾಗಿ ಇದು ನೋಡಿ ಈ ಥರ ಎಲ್ಲರೂ ಕುಡಿಬೋದಂತೆ, ಒಬ್ಬರೇ ಅಂತ ಅಲ್ಲ. ಇವಾಗ ಯಾರ್ಯಾರಿಗೆ ಡೈಜೆಷನ್ ಬೇಗ ಆಗಲ್ಲ ಅಂಥವ್ರು, ಮತ್ತು ಇದು ಶುಗರ್ ಇರೋಂಥವ್ರು, ಮತ್ತು ಬಿ ಪಿ ಇರೋಂಥವ್ರು ಇದು ನೈಟ್, ಯಾಕಂದರೆ ಊಟ ಆದಮೇಲೆ ಕುಡಿಬೇಕಿತ್ತು. ನೈಟು ಒಂದು 40 ಮಿನಿಟ್ 45 ಮಿನಿಟ್ ನೆನೆಸಿದ್ರೆ ನೋಡಿ ಈ ಥರ ಬಬಲ್ಸ್ ಥರ ಬರ್ತೈತೆ, ಮೇಲೆ ಉಬ್ಬಿರೋ ಥರ ಕಾಣಿಸ್ತೈತೆ. ಅದನ್ನು ಒಂದು ಅರ್ಧ ಸ್ಪೂನು ಆಗಷ್ಟು ಒಂದು ಲೋಟ ನೀರಿಗೆ ಹಾಕಿದ್ರೆ ಈ ಥರ ಉಬ್ಬಿರ್ತೈತೆ. 40 ನಿಮಿಷ ಆದಮೇಲೆ ಇದನ್ನು ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಇದು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು, ಸ್ಕೂಲ್ ಮಕ್ಕಳಿಗೆ ವಾಟರ್ ಕ್ಯಾನಲ್ಲಿ ಇದನ್ನು ಸ್ವಲ್ಪ ಹಾಕಿ ಕಳಿಸಿದ್ರೆ ತುಂಬಾ ಒಳ್ಳೆಯದು. ಯಾಕಂತ ಕೇಳ್ತೀರಾ ಅಂದರೆ, ಮಕ್ಕಳು ಪದೇ ಪದೇ ನೀರು ಕುಡಿದ್ಬಿಟ್ಟು ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ. ಜಾಸ್ತಿ ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಾಯ್ತದೆ ಅಂದ್ಬಿಟ್ಟು ನೀರು ಜಾಸ್ತಿ ಕುಡಿಯೋಲ್ಲ ಮಕ್ಕಳು. ಇದು ಹಾಕಿದ್ರೆ ಒಂದು ಸ್ವಲ್ಪ ವಾಟರ್ ಕ್ಯಾನಲ್ಲಿ ಇದನ್ನ ಹಾಕಿ ಕಳಿಸಿದ್ರೆ ಚಿಯಾ ಸೀಡ್ಸ್ನ, ಅದು ನೀರಿನಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಹಂಗಾಗಿ ಉಷ್ಣಾಂಶತೆ ಕಡಿಮೆ ಮಾಡ್ತೈತೆ, ನೀರಿನಂಶನೇ ಹೆಚ್ಚು ಮಾಡ್ತೈತೆ. ಹಂಗಾಗಿ ಇದು ವಾಟರ್ ಕ್ಯಾನಲ್ಲಿ ಹಾಕಿ ಕಳಿಸ್ರಿ ಎಲ್ಲರೂ ಅಷ್ಟೇ. ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಇದು. ತುಂಬಾ ಒಳ್ಳೆಯದು, ಇದರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಮಿಸ್ ಮಾಡ್ತೀನಿ, ನೀವು ಯೂಸ್